ನಮಸ್ತೆ ಮಕ್ಕಳೇ, ಎಲ್ರಿಗೂ ಲೆಟ್ ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೆಕ್ಚರ್ ನಂಬರ್ 15ಗೆ ಪ್ರೀತಿಯ ಸ್ವಾಗತ ಮಕ್ಕಳೇ. ಈ ಕ್ಲಾಸಲ್ಲಿ ಕ್ಯಾಲ್ಕುಲೇಟ್ ದ ನೆಟ್ ಫೋರ್ಸ್ ಆನ್ ಬಿ ಅಂದರೆ ಒಂದು ಸ್ಕ್ವೇರ್ ಅನ್ನು ತಗೊಂಡು 4 ಚಾರ್ಜಸ್ ಅನ್ನ ಕನ್ಸಿಡರ್ ಮಾಡಿ ಈ ಒಂದು ಸ್ಕ್ವೇರ್ ಮೇಲೆ ಇಟ್ಟಾಗ, ಸ್ಕ್ವೇರ್ ಶೇಪ್ ಅಲ್ಲಿ ಇಟ್ಟಾಗ, ಲಾಸ್ಟ್ ಕ್ಲಾಸಲ್ಲೆಲ್ಲ ಏನ್ ಮಾಡಿದ್ವಿ, ಇದರ ಸೆಂಟರ್ ಅಲ್ಲಿ ಒಂದು ಚಾರ್ಜ್ ಅನ್ನ ಇಟ್ಟು ಅದರ ಮೇಲೆ ನೆಟ್ ಫೋರ್ಸ್ ಅನ್ನ ಕಂಡುಹಿಡಿತಾ ಇದ್ವಿ. ಇದರಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಮಧ್ಯದಲ್ಲಿ ಯಾವುದೇ ಒಂದು ಚಾರ್ಜ್ ಇರೋದಿಲ್ಲ. ಆ ಚಾರ್ಜ್ ಬದಲಾಗಿ ನೋಡಿ, ಇಲ್ಲಿ ವರ್ಟಿಸೀಸ್ ಅಲ್ಲಿ ಇಟ್ಟಿರುವಂತಹ ಚಾರ್ಜ್ ಯಾವುದಾದ್ರೂ ಒಂದು ಚಾರ್ಜ್ ಮೇಲೆ ನೆಟ್ ಫೋರ್ಸ್ ಎಷ್ಟು ಅಂತ ಕೇಳ್ತಾರೆ. ಆಯ್ತಾ? ಫಾರ್ ಎಕ್ಸಾಂಪಲ್ ಆಗಿ ನೋಡಿ ಇಲ್ಲಿ, ಸೊ ಎ ಮೇಲಿರುವಂಥದ್ದು ಕ್ಯೂ ಚಾರ್ಜ್, ಓಕೆ, ಬಿ ಮೇಲೆ ಕ್ಯೂ ಚಾರ್ಜ್, ಸಿ ಮೇಲೆ ಕ್ಯೂ ಚಾರ್ಜ್, ಡಿ ಮೇಲೆ ಕ್ಯೂ ಚಾರ್ಜ್. ಇದೇ ರೀತಿ ಏನಾದರೂ ಕೊಟ್ಟು ಸೆಂಟರ್ ಅಲ್ಲಿ ಯಾವ್ದಾದ್ರು ಒಂದು ಚಾರ್ಜ್ ಅನ್ನ ಕೊಟ್ಟು ಅದರ ಮೇಲೆ ನೆಟ್ ಫೋರ್ಸ್ ಎಷ್ಟು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ 0 ಅಂತ ಹೇಳಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಕಲ್ತ್ಕೊಂಡಿದೀವಿ. ಏನಕ್ಕೆಂದ್ರೆ ಸೇಮ್ ಚಾರ್ಜಸ್ ಇದಾವೆ. ಆದ್ರೆ ಇಲ್ಲಿ ಸೇಮ್ ಚಾರ್ಜಸ್ ಇದ್ರೂ ಕೂಡ ಸೆಂಟರ್ ನಲ್ಲಿ ಕೇಳ್ತಾ ಇಲ್ಲ, ಯಾವ್ದಾದ್ರು ಒಂದು ವರ್ಟಿಸಸ್ ಅಲ್ಲಿ ಏನ್ ಕೇಳ್ತಾರೆ, ನೆಟ್ ಚಾರ್ಜ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಸ್ಪೆಷಲಿ ಆನ್ ಬಿ ಅಂತ ಕೇಳಿರೋದ್ರಿಂದ ಈ ಬಿ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಡ್ಯೂ ಟು ಎ, ಡ್ಯೂ ಟು ಸಿ, ಡ್ಯೂ ಟು ಡಿ ನೋಡೋಣ. ಆಯ್ತಾ? ನೋಡಿ ಇಲ್ಲಿ ಫಸ್ಟ್ ದ ಫೋರ್ಸ್ ಆನ್ ಬಿ ಡ್ಯೂ ಟು ಎ, ಇಲ್ಲಿ ನೋಡಿ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ರಿಪಲ್ ಆಗ್ತಾ ಇದೆ. ಕರೆಕ್ಟಾ? ಇದನ್ನ ಎಫ್ ಎ ಅಂತ ತಗೊಳ್ತಾ ಇದೀವಿ. ಫೋರ್ಸ್ ಆನ್ ಬಿ ಡ್ಯೂ ಟು ಎ. ಕರೆಕ್ಟಾ? ಈಗ ನೆಕ್ಸ್ಟ್ ದ ಫೋರ್ಸ್ ಆನ್ ಬಿ ಡ್ಯೂ ಟು ಸಿ ಎಷ್ಟಾಗ್ತಾ ಇದೆ, ಇದು ಕೂಡ ರಿಪಲ್ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ. ಸೊ ಇದೇನಾಗ್ತಿದೆ, ಎಫ್ ಸಿ ಅಂತ ಬರೀತಾ ಇದೀವಿ. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ನಮಗೆ ಇಲ್ಲಿ ನೋಡಿ ಎಫ್ ಎ ಇದೆ, ಎಫ್ ಸಿ ಇದೆ. ಇಲ್ಲಿ ನಾವೇನು ತಗೋಬಹುದು, ರಿಸಲ್ಟೆಂಟ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಎಲ್ಲಿ? ಹೀಗೆ. ಕರೆಕ್ಟ್ ಅಲ್ವಾ? ವೆಕ್ಟರ್ ಅಡಿಷನ್ ಇಂದ ನಾವು ಎಫ್ ಆರ್ ಅನ್ನ ಕಂಡುಹಿಡಿಯಬಹುದು. ಕರೆಕ್ಟ್ ಅಲ್ವಾ? ಸೊ ಎಫ್ ಆರ್ ಅನ್ನ ಕಂಡುಹಿಡಿಯಬಹುದು. ಇನ್ನೂ ಒಂದಿದೆ ನೋಡಿ, ಇಲ್ಲಿ ನೋಡಿ ಡಿ ಇಂದ ಕೂಡ ಏನಾಗ್ತಾ ಇರುತ್ತೆ, ಫೋರ್ಸು ಎಕ್ಸರ್ಟ್ ಆಗ್ತಾ ಇರುತ್ತೆ ಬಿ ಮೇಲೆ. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಇದನ್ನ ಏನಂತ ತಗೊಳ್ತೀವಿ ಅಂತ ಹೇಳಿದ್ರೆ ಎಫ್ ಡಿ ಅಂತಾನು ತಗೊಳ್ತೀವಿ. ಸೊ ಎಫ್ ಎ ಬಂದು ಎ ಇಂದ ಆಗಿರುವಂತಹ ಫೋರ್ಸು, ಬಿ ಮೇಲೆ ಸಿ ಇಂದ ಆಗಿರುವಂತಹ ಎಫ್ ಸಿ ಫೋರ್ಸು, ನೆಕ್ಸ್ಟ್ ಇವೆರಡರಿಂದ ಎಫ್ ಆರ್ ಕಂಡುಹಿಡಿತೀವಿ, ಇನ್ನೊಂದು ಡಿ ಇಂದ ಫೋರ್ಸು ಎಫ್ ಡಿ ಅಂತ ತಗೊಳ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಈಗ ನಾವು ಫೋರ್ಸ್ ಅನ್ನ ಬರೆಯೋದಿದ್ರೆ ಹೇಗೆ ಬರೀತೀವಿ ನೋಡಿ, ತುಂಬಾ ಈಸಿ. ಕರೆಕ್ಟ್ ಅಲ್ವಾ? ಫಸ್ಟ್ ಎಫ್ ಎ ನ ಕಂಡುಹಿಡಿಯೋಣ. ಆಯ್ತಾ? ಎಫ್ ಎ ಹೇಗೆ ಕಂಡುಹಿಡಿತೀರಾ ನೋಡಿ, ಇಲ್ಲಿ ಎಫ್ ಫೋರ್ಸ್ ಆನ್ ಬಿ ಡ್ಯೂ ಟು ಎ ಅಂತ ಅರ್ಥ ಆಗ್ತಿದ್ಯಾ? ಸೊ ಕೆ ಇಂಟು ಕ್ಯೂ ಕ್ಯೂ ಆಗಿರೋದ್ರಿಂದ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ತಗೊಳ್ತೀವಿ, ಅಥವಾ ಇಲ್ಲಿ ಸ್ಕ್ವೇರ್ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಡಿಸ್ಟೆನ್ಸ್ ಏನಾಗಿರುತ್ತೆ, ಎ ಅಂತ ತಗೊಳ್ತೀವಿ. ಕರೆಕ್ಟಾ? ಎ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ನೋಡಿ, ದಿಸ್ ಇಸ್ ಈಕ್ವಲ್ ಟು ಎಫ್ ಅಂತ ಕರೀರಿ. ಇಲ್ಲಿ ನಾನು ಕ್ಯೂ ಸ್ಕ್ವೇರ್ ಅನ್ನ ಯಾಕೆ ಬರೆದೆ ಅಂತ ಹೇಳಿದ್ರೆ, ಇಲ್ಲೂ ಕ್ಯೂ ಇದೆ, ಇಲ್ಲೂ ಕ್ಯೂ ಇದೆ, ಹಾಗಾಗಿ ಕ್ಯೂ ಸ್ಕ್ವೇರ್ ಅಂತ ಒಟ್ಟಿಗೆ ಬರ್ತಿದ್ದು. ಸೊ ಇದನ್ನ ಎಫ್ ಅಂತ ಕರೀರಿ. ಆಯ್ತಾ? ನೆಕ್ಸ್ಟ್ ಎಫ್ ಬಿ ಬರೆಯೋದಾದ್ರೆ ಹೇಗೆ ಬರೀತೀವಿ ನೋಡಿ, ಎಫ್ ಬಿ ಇಸ್ ಈಕ್ವಲ್ಸ್ ಟು ಸೇಮ್ ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಡಿಸ್ಟೆನ್ಸು ಎ ಆಗಿರೋದ್ರಿಂದ ಎ ಸ್ಕ್ವೇರ್. ದಿಸ್ ಇಸ್ ಆಲ್ಸೋ ಈಕ್ವಲ್ ಟು ಎಫ್ ಅಂತ ತಗೊಳ್ತೀವಿ. ಆಯ್ತಾ? ನೆಕ್ಸ್ಟ್ ಎಫ್ ಬಿ ಆದ್ಮೇಲೆ, ಸಾರಿ ಎಫ್ ಸಿ ಅಲ್ವಾ, ಇದು ನಾವು ಬಿ ಮೇಲೆನೆ ಕಂಡುಹಿಡಿತಾ ಇರುವಂಥದ್ದು ಎಫ್ ಸಿ. ಆಯ್ತಾ? ಎಫ್ ಎ ಗೊತ್ತಾಯ್ತು, ಎಫ್ ಸಿ ಗೊತ್ತಾಯ್ತು. ಸೊ ಇವಾಗ ನಾವು ರಿಸಲ್ಟೆಂಟ್ ಫೋರ್ಸ್ ಅನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ಸೊ ರಿಸಲ್ಟೆಂಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಎ ಸ್ಕ್ವೇರ್ ಪ್ಲಸ್ ಎಫ್ ಸಿ ಸ್ಕ್ವೇರ್ ಪ್ಲಸ್ 2 ಎಫ್ ಸಿ ಕಾಸ್ ಥೀಟಾ. ಸೊ ಇಲ್ಲಿ ನಾವು ಕಾಸ್ ಥೀಟಾ ತಗೊಳ್ಳೋದ್ರಿಂದ ಥೀಟಾ ಎಷ್ಟಿದೆ ಇಲ್ಲಿ, 90 ಡಿಗ್ರಿ. ಆಯ್ತಾ? ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಈ ಕಂಪ್ಲೀಟ್ ಆಗಿ ಇದೇನಾಗಿರುತ್ತೆ, ಈ ಟರ್ಮು 0 ಆಗಿ ಹೋಗುತ್ತೆ. ಆಯ್ತಾ? ಸೊ ನೆಕ್ಸ್ಟ್ 90 ಡಿಗ್ರಿ ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು. ಆಯ್ತಾ? ಇದೊಂದು ಥೀಟಾ 90 ಡಿಗ್ರಿ ಆಗಿರೋದ್ರಿಂದ 0 ಅಂತ ತೋರಿಸ್ತಾ ಇದೆ. ಸೊ ಎಫ್ ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಎ ಸ್ಕ್ವೇರ್ ಅನ್ನ ನಾವು ಎಫ್ ಸ್ಕ್ವೇರ್ ಅಂತ ಬರಿಬೋದಲ್ವಾ, ಎಫ್ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು 2 ಎಫ್ ಸ್ಕ್ವೇರ್ ಮತ್ತೆ ಸ್ಕ್ವೇರ್ ರೂಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಎಫ್ ಆರ್ ಇಸ್ ಈಕ್ವಲ್ಸ್ ಟು ಎಫ್ ಇಂಟು ರೂಟ್ 2. ಕರೆಕ್ಟಾ? ಈಗ ನೋಡಿ ಎಫ್ ಅಂದ್ರೆ ಏನು, ಎಫ್ ಆರ್ ಇಸ್ ಈಕ್ವಲ್ಸ್ ಟು, ದಿಸ್ ಇಸ್ ಈಕ್ವಲ್ ಟು ಎಫ್ ಅಂದ್ರೆ ಏನು, ಕೆ ಇಂಟು ಕ್ಯೂ ಸ್ಕ್ವೇರ್ ಅಲ್ವಾ, ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್, ಎಫ್ ಅಂದ್ರೆ ಇಂಟು ರೂಟ್ 2. ಎಫ್ ಆರ್ ಅನ್ನೋದು ನಮ್ಗೆ ಇಷ್ಟು ಸಿಕ್ಕಿದೆ.
ಆಯಿತಾ. ಈಗ ಇನ್ನೂ ಒಂದಿದೆ ಇಲ್ಲಿ, ಇಷ್ಟು ಮಾತ್ರ ಕೇಳಿಲ್ಲ, ಡಿ ಇಂದ ಕೂಡ ಏನಾಗ್ತಾ ಇದೆ, ಬಿ ಮೇಲೆ ಫೋರ್ಸು ಎಕ್ಸರ್ಟ್ ಮಾಡ್ತಾ ಇದೆ, ಅದನ್ನು ಎಫ್ ಡಿ ಅಂತ ತೊಗೊಂಡಿದ್ದೀವಿ. ನಮಗೆ ಏನು ಗೊತ್ತಿಲ್ಲ, ದ ಡಿಸ್ಟೆನ್ಸ್ ಬಿಟ್ವೀನ್ ಡಿ ಆ್ಯಂಡ್ ಬಿ ಗೊತ್ತಿಲ್ಲ. ಅದನ್ನು ಹೇಗೆ ಕಂಡುಹಿಡಿತೀವಿ? ಬೈ ಪೈಥಾಗರಸ್ ಥಿಯರಮ್, ಕರೆಕ್ಟ್ ಅಲ್ವಾ? ಸೊ ಇನ್ ಟ್ರಯಾಂಗಲ್ ಡಿ ಸಿ ಬಿ ಅಂತ ತಗೊಂಡ್ರೆ, ಡಿ ಸಿ ಬಿ ಅಂತ ತಗೊಂಡ್ರೆ ನೋಡಿ, ಬಿ ಡಿ ಸ್ಕ್ವೇರ್ ಅಥವಾ ಡಿ ಬಿ ಸ್ಕ್ವೇರ್ ಏನು ತಗೋಬೋದು? ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಡಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ದಿಸ್ ಒನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಡಿ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್ ಅಂತ ತಗೋಬೋದು ಪೈಥಾಗರಸ್ ಥಿಯರಮ್ ಅನ್ನು ಅಪ್ಲೈ ಮಾಡೋದ್ರಿಂದ, ಕರೆಕ್ಟಾ? ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂದರೆ ಎ ಸ್ಕ್ವೇರ್, ಬಿ ಸಿ ಅಂದರೆ ಎ, ಇಲ್ಲಿ ಸ್ಕ್ವೇರ್ ಇದೆ, ಎ ಸ್ಕ್ವೇರ್, ಕರೆಕ್ಟಾ? ಸೊ ಬಿ ಡಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಯಿತು? 2a ಸ್ಕ್ವೇರ್ ಆಯಿತು, ಕರೆಕ್ಟ್ ಅಲ್ವಾ? ಸೊ ಬಿ ಡಿ ಇಸ್ ಈಕ್ವಲ್ಸ್ ಟು ಇಲ್ಲೇನಾಯಿತು? ಎ ರೂಟ್ 2, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೇನು ಸಿಕ್ಕಿದೆ? ದ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಡಿ ಸಿಕ್ಕಿದೆ, ಎಷ್ಟು? ಎ ರೂಟ್ 2, ಕರೆಕ್ಟ್ ಅಲ್ವಾ? ಈಗ ಇದನ್ನು ಯೂಸ್ ಮಾಡಿಕೊಂಡು ನಾವು ಎಫ್ ಡಿ ಅನ್ನು ಕಂಡುಹಿಡಿಯಬಹುದು. ಎಫ್ ಡಿ ಅನ್ನು ಹೇಗೆ ಕಂಡುಹಿಡಿಯುವಂಥದ್ದು ನೋಡಿ, ಇಲ್ಲಿ ಎಫ್ ಡಿ ಇಸ್ ಈಕ್ವಲ್ಸ್ ಟು ಕೆ ಇಂಟು, ಇಲ್ಲೂ ಕ್ಯೂ ಇದೆ, ಇಲ್ಲೂ ಕ್ಯೂ ಇದೆ, ಸೊ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎ ರೂಟ್ 2 ಹೋಲ್ ಸ್ಕ್ವೇರ್. ಎ ರೂಟ್ 2 ಏನಕ್ಕೆ ಬರೆದ್ವಿ? ಲೆಂತ್ ಅಷ್ಟಿದೆ, ಡಿ ಇಂದ ಬಿ ವರೆಗೆ ಲೆಂತ್ ಎಷ್ಟಿದೆ? ಎ ರೂಟ್ 2 ಅಷ್ಟಿದೆ, ಸೊ ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಹೇಗೆ ಬರಿಬೋದು? ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎ ರೂಟ್ 2 ಇಂಟು ರೂಟ್ 2 ಏನಾಗಿರುತ್ತೆ? 2 ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಎ ಸ್ಕ್ವೇರ್ ಹಾಗೆ ಇರುತ್ತೆ, ಎ ಸ್ಕ್ವೇರ್ ಇಂಟು 2 ಅಂತ ಆಗಿರುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ, ಫಸ್ಟು 2ನ ಬರ್ಕೊಳ್ಳಿ, ಇವಾಗ ಈ ಚೆನ್ನಾಗಿ ಅರ್ಥ ಆಗುತ್ತೆ, ಆಯಿತಾ? 2a ಸ್ಕ್ವೇರ್ ಆಯಿತು. ಈಗ ನಮಗೆ ನೆಟ್ ಫೋರ್ಸು ಎಫ್ ಆರ್ ಪ್ಲಸ್ ಎಫ್ ಡಿ ಅಂತ ತಗೋಬೋದಲ್ವ? ಏನಕ್ಕೆ ಅಂದರೆ ಎರಡೂ ಕೂಡ ಒಂದೇ ಡೈರೆಕ್ಷನಲ್ಲಿ ಇದ್ದಾವೆ, ಅರ್ಥ ಆಗ್ತಾ ಇದೆಯಾ? ಸೊ ಎರಡೂ ಕೂಡ ಒಂದೇ ಡೈರೆಕ್ಷನಲ್ಲಿ ಇರೋದ್ರಿಂದ ಎಫ್ ಆರ್ ಪ್ಲಸ್ ಎಫ್ ಡಿ ಮಾಡಿದ್ರೆ ನಮಗೆ ಎಫ್ ನೆಟ್ ಸಿಕ್ಬಿಡುತ್ತೆ, ಅರ್ಥ ಆಗ್ತಿದೆಯಾ? ಸೊ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು, ಸೊ ಎಫ್ ಆರ್ ಪ್ಲಸ್ ಎಫ್ ಡಿ, ಏನಿಲ್ಲ ಇಲ್ಲಿರುವಂಥ ಎರಡನ್ನ ಕೂಡ ಏನು ಮಾಡಿ? ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಫ್ ಆರ್ ಎಷ್ಟು ಬಂದಿದೆ? ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ರೂಟ್ 2, ಇದನ್ನು ಕನ್ಸಿಡರ್ ಮಾಡ್ತಾ ಇದೆ, ಆಯಿತಾ? ಪ್ಲಸ್ ಎಫ್ ಡಿ ಎಷ್ಟು ಬಂದಿದೆ? ಎಷ್ಟು? ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2a ಸ್ಕ್ವೇರ್. ಏನೇನೆಲ್ಲ ಕಾಮನ್ ಇದೆ? ಕಾಮನ್ ಇರೋದನ್ನೆಲ್ಲ ಆಚೆ ತೆಗೆದುಬಿಡಿ, ಆಯಿತಾ? ಸೊ ದಿಸ್ ಇಸ್ ಈಕ್ವಲ್ ಟು ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್, ಎರಡೂ ಕಡೆ ಪ್ರೆಸೆಂಟ್ ಇದೆ, ಆಯಿತಾ? ಇನ್ನು ಇದನ್ನು ಕಾಮನ್ ತೆಗೆದ್ರೆ ಇಲ್ಲಿ ಉಳಿಯೋದೆಷ್ಟು? ರೂಟ್ 2, ಇಲ್ಲಿ ಉಳಿಯೋದೆಷ್ಟು? 1/2 ಅಲ್ವಾ? ಇದು ಎಫ್ ನೆಟ್ ಅಂತ ಹೇಳ್ತೀವಿ, ಆಯಿತಾ? ದ ಫೋರ್ಸ್ ಆನ್ ಬಿ ಡ್ಯೂ ಟು ಎ ಸಿ ಡಿ ಅಂತ ಹೇಳಿದ್ರೆ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ 1/2 ಅಂತ ಹೇಳ್ತೀವಿ, ಆಯಿತಾ? ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ಮು ತುಂಬ ಇಂಪಾರ್ಟೆಂಟು, ಆದರೆ ಇದು ಎಕ್ಸ್ಟ್ರಾ ನಾಲೆಡ್ಜಿಗೋಸ್ಕರ ಅಷ್ಟೇ ಮಕ್ಕಳೇ, ಆಯಿತಾ? ಫೋರ್ಸ್ ಆನ್ ಚೇಂಜಸ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಆನ್ ಆಕ್ಸಿಸ್. ನಾವು ಹಿಂದೆ ಎಲ್ಲ 3 ಚಾರ್ಜಸ್ಸು 4 ಚಾರ್ಜಸ್ ಎಲ್ಲ ಯೂಸ್ ಮಾಡ್ಕೊಂಡ್ವಿ ಅಲ್ವಾ? 3 ಚಾರ್ಜಸ್ ಬಂದಾಗ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ತೊಗೊಂಡ್ವಿ, 4 ಚಾರ್ಜಸ್ ಅಂತ ತೊಗೊಂಡಾಗ ಸ್ಕ್ವೇರ್ ಅಂತ ತೊಗೊಂಡ್ವಿ. ಸ್ಕ್ವೇರಲ್ಲಿ ಡಿಫ್ರೆಂಟ್ ಟೈಪ್ಸನ್ನು ನೋಡಿದ್ವಿ, ಸೆಂಟರಲ್ಲಿ ಇಟ್ಟಾಗ ಯಾವ ರೀತಿ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಅಥವಾ ವರ್ಟಿಸಿಸ್ನಲ್ಲಿ ಇಟ್ಟಾಗ ಯಾವ ರೀತಿ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅಂತ ನಾವು ನೋಡಿದ್ದೀವಿ. ಅದೇ ರೀತಿ ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ಆನ್ ಅ ಆಕ್ಸಿಸಲ್ಲಿ, ಆಯಿತಾ, ಯಾವ ರೀತಿ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಕೇಳಿದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಒಂದು ಪ್ರಾಬ್ಲಮನ್ನು ಮಾಡ್ತೀನಿ, ಸಾಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ನೋಡಿ, ಫೋರ್ಸ್ ಆನ್ ಚಾರ್ಜ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಆನ್ ದ ಆಕ್ಸಿಸ್, ಮಲ್ಟಿಪಲ್ ಚಾರ್ಜಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆಯಿತಾ? ಕ್ವೆಶನ್: ಚಾರ್ಜಸ್ ಆಫ್ 2 ಮೈಕ್ರೋಕೂಲಮ್ ಈಚ್ ಆರ್ ಪ್ಲೇಸ್ಡ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, 1, 2, 3, 4 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ನೆಟ್ ಫೋರ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಹಾಗಂದರೆ ನೋಡಿ, ಇಲ್ಲಿ ಒಂದು ಆಕ್ಸಿಸ್ ಅಂತ ಕೊಟ್ಟಿರೋದ್ರಿಂದ ನೋಡಿ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟು 0 ಇಂದ ಸ್ಟಾರ್ಟ್ ಮಾಡೋಣ, ಆಯಿತಾ? 0 ಇಂದ ಎಷ್ಟು ಸೆಂಟಿಮೀಟರ್? 4 ಸೆಂಟಿಮೀಟರ್ ತನಕ ತೊಗೊಂಡಿದ್ದಾರೆ. 0 ಇಂದ 1, ಆಯಿತಾ, 2, 3, 4, ಆಯಿತಾ? 4 ಸೆಂಟಿಮೀಟ್ರಷ್ಟು ಇದೆ, ಅರ್ಥ ಆಗ್ತಿದೆಯಾ? ಸೊ ಈಗ
ನಾವು ಎಲ್ಲಿ ಫೋರ್ಸನ್ನು ನೆಟ್ ಫೋರ್ಸನ್ನು ಕಂಡುಹಿಡಿಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಅಂತ ಹೇಳಿದ್ರೆ ಈ ಪಾಯಿಂಟಲ್ಲಿ ನಾವೇನು ಮಾಡಬೇಕು, ನೆಟ್ ಫೋರ್ಸನ್ನು ಕಂಡುಹಿಡಿಯಬೇಕು. ಆಯಿತಾ, ನೆಟ್ ಫೋರ್ಸನ್ನು ಕಂಡುಹಿಡಿಯೋದ್ರಿಂದ ಫಸ್ಟ್ ಪಾಯಿಂಟು ಎ ಅಂತ ತಗೊಳ್ಳಿ. ನೆಟ್ ಫೋರ್ಸ್ ಯಾವುದ್ರ ಮೇಲೆ ಕಂಡುಹಿಡಿಬೇಕು ಅದನ್ನು ಓ ಅಂತ ತಗೊಳ್ಳಿ. ಆಯಿತಾ, ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇದೆ, 1 ಸೆಂಟಿಮೀಟರ್ ಇದೆ. ಎಲ್ಲ ಚಾರ್ಜಸ್ಸು ಕೂಡ ಎಲ್ಲ ಪಾಯಿಂಟ್ಸ್ ಮೇಲೂ ಕೂಡ ಎಷ್ಟು ಚಾರ್ಜ್ ಇದೆ ಅಂತ ಹೇಳಿದ್ರೆ 2 ಮೈಕ್ರೋಕೂಲಮ್. ಕರೆಕ್ಟಾ, ಎ ಮೇಲೆ 2 ಮೈಕ್ರೋಕೂಲಮ್ ಇದೆ. ನೆಕ್ಸ್ಟ್ ಪಾಯಿಂಟ್ ಇಲ್ಲ ಅಂತ ತಗೊಂಡಾಗ ಇದು ಬಿ ಪಾಯಿಂಟ್ ಅಂತ ತಗೊಳ್ಳಿ. ಇದು ನೆಕ್ಸ್ಟ್ ಸಿ ಪಾಯಿಂಟ್, ಇದು ಡಿ ಪಾಯಿಂಟ್. ಆಯಿತಾ, ಇಲ್ಲೂ ಕೂಡ 2 ಮೈಕ್ರೋಕೂಲಮ್, ಇಲ್ಲೂ ಕೂಡ 2 ಮೈಕ್ರೋಕೂಲಮ್. ಎಲ್ಲ ಚಾರ್ಜಸ್ ಮೇಲೂ ಕೂಡ ಎಲ್ಲ ಪಾಯಿಂಟ್ಸ್ ಮೇಲೂ ಕೂಡ ಎಷ್ಟು ಚಾರ್ಜ್ ಇದೆ ಅಂತ ಹೇಳಿದ್ರೆ 2 ಮೈಕ್ರೋಕೂಲಮ್ ಅಷ್ಟೇ ಇದೆ. ಆಯಿತಾ, ಎಲ್ಲದರಲ್ಲೂ ಕೂಡ ಡಿಸ್ಟೆನ್ಸ್ ಎಷ್ಟಿದೆ, 1 ಸೆಂಟಿಮೀಟರ್ 1 ಸೆಂಟಿಮೀಟರ್ ಅಷ್ಟೇ ಇದೆ. ಆಯಿತಾ, ಎ ಇಂದ ಓಗೆ 1 ಸೆಂಟಿಮೀಟರ್. ಕರೆಕ್ಟಾ, ನೆಕ್ಸ್ಟ್ ಎ ಇಂದ ಬಿಗೆ 2 ಸೆಂಟಿಮೀಟರ್, ಎ ಇಂದ ಸಿಗೆ 3 ಸೆಂಟಿಮೀಟರ್. ಹಾಗೇನೆ ಸೊ ನಾವು ಆನ್ ದ ಪಾಯಿಂಟ್ ಓ ಕಂಡುಹಿಡಿಯಬೇಕು. ಅರ್ಥ ಆಗ್ತಿದೆಯಾ? ಸೊ ಇವಾಗ ನೋಡಿ, ತುಂಬ ಅಂದರೆ ತುಂಬ ಈಸಿ ಆಗ್ತಾ ಇದೆ ಇದು. ನೋಡಿ, ಈಗ ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ನಾವು ಓ ಮೇಲೆ ಕಂಡುಹಿಡಿತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಈಗ ದ ಫೋರ್ಸ್ ಆನ್ ಓ ಡ್ಯೂ ಟು ಎ, ಇದು ಪಾಸಿಟಿವ್ ಆಗಿರೋದ್ರಿಂದ ಯಾವ ರೀತಿ ಆಕ್ಟ್ ಆಗ್ತಾ ಇದೆ ಫೋರ್ಸು, ಈ ರೀತಿ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಇದನ್ನ ಎಫ್ ಎ ಅಂತ ಕರಿತೀವಿ. ಕರೆಕ್ಟಾ? ಈಗ ನೆಕ್ಸ್ಟ್ ದ ಫೋರ್ಸ್ ಆನ್ ಓ ಡ್ಯೂ ಟು ಬಿ ಅಂತ ತಗೊಂಡಾಗ ರಿಪಲ್ಷನ್, ಈ ಕಡೆಗೆ ಏನಾಗ್ತಾ ಇದೆ, ಫೋರ್ಸು ಆಕ್ಟ್ ಆಗ್ತಾ ಇದೆ. ಎಫ್ ಬಿ ಅಂತ ತಗೊಳ್ತೀರಾ ಇದನ್ನ. ಆಯ್ತಾ, ಎಫ್ ಬಿ ಅಂತ ತಗೊಳ್ತೀರಾ ಈ ಸೈಡ್ಗೆ. ಕರೆಕ್ಟಾ? ದ ಫೋರ್ಸ್ ಆನ್ ಓ ಡ್ಯೂ ಟು ಸಿ, ಈ ಸಿ ಇಂದ ಕೂಡ ಏನಾಗ್ತಾ ಇದೆ, ಓ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಮತ್ತೆ ಈ ಕಡೆಗೆ ಏನಾಗ್ತಾ ಇದೆ, ಫೋರ್ಸು ಎಕ್ಸರ್ಟ್ ಆಗ್ತಾ ಇದೆ, ಎಫ್ ಸಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ದ ಫೋರ್ಸ್ ಆನ್ ಓ ಡ್ಯೂ ಟು ಡಿ ಅಂತ ತಗೊಂಡಾಗ ಇವೆರಡು ಪಾಸಿಟಿವ್ ಆಗಿರೋದ್ರಿಂದ ಮತ್ತೆ ಇದೇ ಕಡೆಗೆ ಏನು ಮಾಡ್ತಾ ಇದೆ, ರಿಪ್ಪಲ್ ಮಾಡ್ತಾ ಇದೆ. ಸೊ ಇದನ್ನ ಎಫ್ ಡಿ ಅಂತ ತಗೊಳ್ಳೋಣ. ಈಗ ತುಂಬ ಈಸಿ ಅಲ್ವಾ? ಎಫ್ ಎ ಮಾತ್ರ ಈ ಸೈಡ್ ಇದೆ, ಇನ್ನೆಲ್ಲವೂ ಕೂಡ ಈ ಸೈಡ್, ಈ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಎಫ್ ನೆಟ್ ಆಗಿದ್ರೆ ಏನಾಗುತ್ತೆ ನೋಡಿ, ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ನೋಡಿ, ಇವು ಮೂರು ಈ ಸೈಡ್ ಇರೋದ್ರಿಂದ ಒಂದು ಸೈಡ್ ಇರೋದ್ರಿಂದ ನಾವು ಪ್ಲಸ್ ಮಾಡ್ಬೋದಲ್ವಾ, ಎಫ್ ಬಿ ಪ್ಲಸ್ ಎಫ್ ಸಿ ಪ್ಲಸ್ ಎಫ್ ಡಿ ಅಂತ ಮಾಡ್ಬೋದು. ಇನ್ನೊಂದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದು ಯಾವುದು, ಎಫ್ ಎ. ಸೊ ಮೈನಸ್ ಎಫ್ ಎ ಮಾಡಿದ್ರೆ ನಮಗೆ ಎಫ್ ನೆಟ್ ಸಿಗುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಿದ್ರೆ ನಾವು ಏನೇನೆಲ್ಲ ಕಂಡುಹಿಡಿಯಬೇಕು, ಎಫ್ ಬಿ ಕಂಡುಹಿಡಿಯಬೇಕು, ಎಫ್ ಸಿ ಕಂಡುಹಿಡಿಯಬೇಕು, ಎಫ್ ಡಿ ಕಂಡುಹಿಡಿಯಬೇಕು, ಎಫ್ ಎ ಕಂಡುಹಿಡಿಯಬೇಕು. ನೋಡೋಣ, ಒಂದೊಂದಾಗಿ ಕಂಡುಹಿಡ್ಕೊಂಡು ಹೋಗೋಣ. ಅರ್ಥ ಆಗ್ತಿದ್ಯಾ? ಎಫ್ ಎ ಫಸ್ಟ್ ಕಂಡುಹಿಡಿಯೋಣ. ಆಯ್ತಾ, ಎಫ್ ಎ ಇಸ್ ಈಕ್ವಲ್ಸ್ ಟು ಹೇಗೆ ಕಂಡುಹಿಡಿತೀವಿ, 9 × 10⁻, ಅಥವಾ ಕೆ ಅಂತಾನೆ ಬರ್ಕೊಂಡ್ಬಿಡೋಣ. ಆಯ್ತಾ, ಕೆ ಇಂಟು ನೋಡಿ ಎಲ್ಲ ಕಡೆ 2 ಮೈಕ್ರೋಕೂಲಮ್ ಆಗಿರೋದ್ರಿಂದ ನಾವೇನು ಮಾಡೋಣ, 2 × 10⁻⁻6 ಇಂಟು 2 × 10⁻⁻6. ಎ ಮತ್ತು ಓ ಮಧ್ಯೆ ಎಷ್ಟಿದೆ, 2 ಮೈಕ್ರೋಕೂಲಮ್ ಡಿವೈಡೆಡ್ ಬೈ ಎಷ್ಟು ಲೆಂತ್ ಇದೆ ಎ ಇಂದ ಓಗೆ, 1 ಸೆಂಟಿಮೀಟರ್. ಸೆಂಟಿಮೀಟರಿಂದ ಮೀಟರ್ ಕನ್ವರ್ಟ್ ಮಾಡಿದ್ರೆ 1/100. ಸೊ ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಕೆ ಇಂಟು 4 × 10⁻⁻12 ಇಂಟು ಇಲ್ಲಿ 100 ಇದೆ ಅಲ್ವಾ, 100ಅನ್ನು ಮೇಲಕ್ಕೆ ಕರ್ಕೊಂಡು ಹೋದ್ರೆ 100 ಹೋಲ್ ಸ್ಕ್ವೇರ್ ಆಗುತ್ತೆ. ಆಯ್ತಾ, ಡಿವೈಡೆಡ್ ಬೈ 1 ಸಿಗುತ್ತೆ. ನಾವು ಅದನ್ನು ಬರೆಯೋ ಅವಶ್ಯಕತೆ ಏನಿಲ್ಲ. ಆಯ್ತಾ, ಈಗ ನೆಕ್ಸ್ಟ್ ಎಫ್ ಬಿ. ಕರೆಕ್ಟಾ? ಎಫ್ ಬಿ ಹೇಗೆ ಬರೀತೀರಾ, ಸೇಮ್ ಆಸ್ ಇಟ್ ಈಸ್ ಕೆ ಇಂಟು ಎಲ್ಲವೂ ಕಡೆ ಕೂಡ 2 × 10⁻⁻6 ಇಂಟು 2 × 10⁻⁻6 ಡಿವೈಡೆಡ್ ಬೈ, ಈಗ ನೋಡಿ ಓ ಇಂದ ಬಿಗೆ ಎಷ್ಟು ಸೆಂಟಿಮೀಟರ್ ಇದೆ, 1 ಸೆಂಟಿಮೀಟರ್ ಇದೆ. ಹಾಗೆ ನಾವು ಓ ಇಂದ ಮಾತ್ರ ಮೆಷರ್ ಮಾಡುವಂತಿರೋದು. ಆಯ್ತಾ, ಸೊ ಎ ಇಂದ ಓಗೆ 1 ಸೆಂಟಿಮೀಟರ್ ಆದಮೇಲೆ ಓ ಇಂದ ಬಿಗೆ ಎಷ್ಟು, 1 ಸೆಂಟಿಮೀಟರ್. ಅಗೇನ್ 1/100 ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು ಕೆ ಇಂಟು 4 × 10⁻⁻12 ಇಂಟು 100 ಸ್ಕ್ವೇರನ್ನು ಮೇಲಕ್ಕೆ ಕರ್ಕೊಂಡು ಬರ್ತೀವಿ. ಆಯ್ತಾ, ನೆಕ್ಸ್ಟ್ ಇನ್ನೇನು ಕಂಡುಹಿಡಬೇಕು, ಎಫ್ ಸಿ. ಎಫ್ ಸಿ ಇಸ್ ಈಕ್ವಲ್ಸ್ ಟು ಕೆ ಇಂಟು 2 × 10⁻⁻6 ಇಂಟು 2 × 10⁻⁻6 ಡಿವೈಡೆಡ್ ಬೈ, ಈಗ ನೋಡಿ ದ ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಸಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಅಂದಮೇಲೆ ಓ ಇಂದ ಸಿಗೆ ಎಷ್ಟಾಗಿರುತ್ತೆ, 2 ಸೆಂಟಿಮೀಟರ್ ಆಗಿರುತ್ತೆ. ಕರೆಕ್ಟಾ? 2 ಡಿವೈಡೆಡ್ ಬೈ 100 ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಕೆ ಇಂಟು 4 × 10⁻⁻12 ಇಂಟು 100 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಅಥವಾ 2 ಸ್ಕ್ವೇರ್. 2 ಸ್ಕ್ವೇರನ್ನು ಏನು ಮಾಡೋಣ, 2 ಸ್ಕ್ವೇರ್ ಅಂತಲೇ ಬರೆದಿಟ್ಕೋಣ. ಆಯಿತಾ, ಈಗ ನೆಕ್ಸ್ಟ್ ಎಫ್ ಡಿ ಇಸ್ ಈಕ್ವಲ್ಸ್ ಟು ಕೆ ಇಂಟು
2 ಇಂಟು 10⁻⁻6 ಇಂಟು 2 ಇಂಟು 10⁻⁻6 ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಇದೆ. ಹಾಗಾಗಿ ಡಿವೈಡೆಡ್ ಬೈ ನೋಡಿ, ಈಗ O ಇಂದ ಬಿಗೆ 1 ಸೆಂಟಿಮೀಟರ್, O ಇಂದ ಸಿಗೆ 2 ಸೆಂಟಿಮೀಟರ್, O ಇಂದ ಡಿಗೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ? ಹಾಗಿದ್ರೆ 3 ಸೆಂಟಿಮೀಟರ್. ಸೆಂಟಿಮೀಟರಿಂದ ಮೀಟರ್ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 100. ಸೊ ದಿಸ್ ಇಸ್ ಈಕ್ವಲ್ ಟು k ಇಂಟು 4 ಇಂಟು 10⁻⁻12 ಇಂಟು 100 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಹಾಗೆ ಉಳಿಯುತ್ತೆ. ಕರೆಕ್ಟಾ? ಈಗ ಎಫ್ ನೆಟ್ ಅನ್ನು ನಾವು ಆಲ್ರೆಡಿ ಬರೆದ್ಬಿಟ್ಟಿದ್ದೀವಿ ಈ ಫಾರ್ಮುಲಾಗೆ, ಆಯಿತಾ? ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಲ್ಲವೂ ಕೂಡ ಪ್ಲಸ್ ಮತ್ತು ಮೈನಸ್ ಮಾಡಿಬಿಡಿ, ಆಯಿತಾ? ಸೊ ಎಫ್ ಬಿ ಎಷ್ಟಿದೆ? ಕೆ ಇಂಟು 4 ಇಂಟು 10⁻⁻2 ಇಂಟು 100 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಇದನ್ನು ಬರೀಬೇಕು, ಎಫ್ ಸಿ ಬರೀಬೇಕು. ಕೆ ಇಂಟು 2 ಇಂಟು 4 ಇಂಟು 10⁻⁻12 ಇಂಟು 100 ಡಿವೈಡೆಡ್ ಬೈ 100 ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಇದು, ಆಯಿತಾ? ನೆಕ್ಸ್ಟ್ ಡಿ ಅಂದರೆ ಕೆ ಇಂಟು 4 ಇಂಟು 10⁻⁻12 ಇಂಟು 100 ಸ್ಕ್ವೇರ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಮೈನಸ್ ಈಗ ಎ ಬರೀಬೇಕು, ಆಯಿತಾ? ಎ ಎಷ್ಟಿದೆ? ಕೆ ಇಂಟು 4 ಇಂಟು 10⁻⁻12 ಇಂಟು 100 ಸ್ಕ್ವೇರ್ ಡಿವೈಡೆಡ್ ಬೈ 1 ಅಂತಿದೆ. ಈಗ ಕಾಮನ್ ಇರುವಂಥದ್ದೆಲ್ಲ ಕಾಮನ್ ತೆಗೆದುಬಿಡಿ, ಆಯಿತಾ? ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಏನೇನೆಲ್ಲ ಕಾಮನ್ ಇದೆ? ಕೆ ಇಂಟು 4 ಇಂಟು 10⁻⁻12, ಆಯಿತಾ? ಇನ್ನೇನೆಲ್ಲ ಕಾಮನ್ ಇದೆ? ಇನ್ಯಾವುದೂ ಇಲ್ಲ, ಆಯಿತಾ? ಉಳಿದಿರೋದಂಥದ್ದು ಏನು? 100 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ 100 ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಪ್ಲಸ್ ಇಲ್ಲಿ 100 ಸ್ಕ್ವೇರ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಮೈನಸ್ ಇನ್ನೇನು ಉಳಿದಿದೆ? 100 ಸ್ಕ್ವೇರ್ ಉಳಿದಿದೆ, ಆಯಿತಾ? ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡ್ಬೋದಲ್ವಾ? 100 ಸ್ಕ್ವೇರ್ ಏನಾಗಿರುತ್ತೆ? ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ಸು ಮತ್ತು ಮೈನಸ್ ಆಗಿರೋದ್ರಿಂದ. ಇನ್ನು ಉಳಿದಿರುವಂಥದ್ದೇನು ನೋಡಿ, ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಕೆ ಇಂಟು 4 ಇಂಟು 10⁻⁻12, ಆಯಿತಾ? 10⁻4 ಏನು ಮಾಡೋದು? ಆಚೆ ತೆಗೆದಾಗ, ಕಾಮನನ್ನು ತೆಗೆದಾಗ ಒಳಗಡೆ ನೋಡಿ, ಒಳಗಡೆ ಎಷ್ಟು ಉಳಿಯುತ್ತೆ? 1/4 ಪ್ಲಸ್ 1/9 ಅಷ್ಟು ಉಳಿಯುತ್ತೆ, ಕರೆಕ್ಟಾ? ಇಲ್ಲೂ 100 ಇದೆ, ಇಲ್ಲೂ 100 ಆಗಿರೋದ್ರಿಂದ 10⁻4 ನಾವು ಆಚೆ ತೆಗೆದಿದ್ದೀವಿ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಈಕ್ವಲ್ ಟು ಕೆ ಇಂಟು 4 ಇಂಟು 10⁻⁻12 ಹಾಗೆ ಬರ್ಕೊಂಡು ನೋಡಿ, ಇಲ್ಲಿ 10 ಆಚೆ ತೆಗೆದ್ವಿ ಅಲ್ವಾ? ಈಗ ಇದಕ್ಕೆ ಎಲ್ ಸಿ ಎಮ್ ಅನ್ನು ತಗೊಂಡ್ರೆ ಎಷ್ಟಾಗಿರುತ್ತೆ? 9 + 4 ಡಿವೈಡೆಡ್ ಬೈ 36, ಆಯಿತಾ? ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ, ಇಲ್ಲಿ 4 1s 4 9s, ಆಯಿತಾ? ನೆಕ್ಸ್ಟ್ ಈ ಕೆ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ ಇಲ್ಲಿ. ಸೊ ಇಲ್ಲಿ 9 ಇಂಟು 10⁻9, ಸೊ ಈ 9 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ, ಆಯಿತಾ? ಉಳಿದಿರುವಂಥದ್ದು ಯಾವುದು? ಇಲ್ಲಿ ಪ್ಲಸ್ 9 + 4 ಬಂದು 13 ಆಗಿರುತ್ತೆ. ಸೊ 13 ಇಂಟು 10⁻1 ದಟ್ ಈಸ್ ಈಕ್ವಲ್ ಟು 130 ನ್ಯೂಟನ್. ಇಷ್ಟು ಫೋರ್ಸು ಆ್ಯಕ್ಟ್ ಆಗ್ತಾ ಇದೆ ಆನ್ ಬಿ ಮೇಲೆ. ನೀವು ಸಿ ಮೇಲಾದರೂ ಕಂಡುಹಿಡೀರಿ, ಡಿ ಮೇಲಾದರೂ ಕಂಡುಹಿಡೀರಿ, ಅಥವಾ ಎ ಮೇಲಾದರೂ ಕಂಡುಹಿಡೀರಿ. ಅರ್ಥ ಆಗ್ತಿದೆಯಾ? ನಾನು ಬಿ ಪಾಯಿಂಟನ್ನು ತೊಗೊಂಡು ಏನು ಮಾಡಿದ್ದೀನಿ, ನೆಟ್ ಫೋರ್ಸನ್ನು ಕಂಡುಹಿಡ್ತಿರುವಂಥದ್ದು. ಇಲ್ಲಿಗೆ ಕೂಲಮ್ ಚಾರ್ಜ್ ಮೇಲೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸು ಮುಗಿದಿದೆ. ನೆಕ್ಸ್ಟ್ ಇನ್ನು ಒಂದು ಕಾನ್ಸೆಪ್ಟ್ ಇದೆ, ಅದು ಮುಗಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ಸು ಕಂಪ್ಲೀಟಾಗಿ 100% ಮುಗಿಸ್ಕೊಟ್ಟಂಗೆ, ಆಯಿತಾ? ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.